ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಮರಿ ಬೋಟಿನ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾವ ಥರ ಕ್ಲೀನ್ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. 2 kg ಬೋಟಿ ಇದೆ. ಗ್ಯಾಸಿನ ಮೇಲೆ ಮಡಗ್ತಾ ಇದ್ದೀನಿ, ಯಾಕಂದರೆ ತುಂಬ ಸ್ಮೂತ್ ಇದೆ ನೋಡಿ. ಇದೆಲ್ಲ ಬಿಗಿ ಬರಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಕ್ಲೀನಿಂಗ್ಗೆ. ನೀರು ಹಾಕ್ತಾ ಇದ್ದೀನಿ. ಒಂದು 3 ಕುದಿ ಮಳ್ಬೇಕು. ಅದು ಈ ಥರ ಸ್ಮೂತಾಗಿರೋದಿಲ್ಲ, ಬಿಗಿ ಬರಬೇಕು, ಆವಾಗ ಬೋಟಿ ಕ್ಲೀನ್ ಆಗುತ್ತೆ. ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕು. ಇದು ಚೆಂದ ಕುದಿಬೇಕು. ನಾನು ಬಿಟ್ಟಿರೋ ನೀರು ಸಾಕು, ಅದೇ ನೀರು ಬಿಡುತ್ತೆ ಕ್ಲೀನ್ ಆದರೆ. ಈ ಥರ ಕುದಿ ಬರ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ. ಈ ಥರ ಕುದುತ್ತಿದೆ, ಈ ಥರ ಮಾಡಬೇಕು. ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ. ತುಂಬಾ ಗಟ್ಟಿ ಬರ್ತಾ ಇದೆ. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಈ ಥರ ಬೋಟಿ ಕುದಿಬೇಕು ನೋಡಿ. ಸ್ಮೆಲ್ಲೆಲ್ಲ ಹೋಗಬೇಕು. ತುಂಬಾ ಚೆನ್ನಾಗಿರುತ್ತೆ. ಮಳ್ಳಿರೋದು ಸಾಕು, ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ ಆರಬೇಕು. ಈ ಥರ ಮಾಡಿಸಿದ್ದೀನಿ. ಇವಾಗ ತೊಳಿಬೇಕು ಆರಿದ್ಮೇಲೆ ನೋಡಿ. ಈ ಥರ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗಲೀಜೆಲ್ಲ ಹೋಗ್ತಾ ಇದೆ. ಈ ಥರ ಗಲೀಜೆಲ್ಲ ಹೋಗಬೇಕು. ಈ ಥರ 3 ಸತಿ ಕ್ಲೀನ್ ಮಾಡ್ತೀನಿ. ಈ ಥರ ಸ್ವಲ್ಪ ಕ್ಲೀನಾಗಿ ಇಡ್ತಾ ಇದ್ದೀನಿ. ಕ್ಲೀನಾಗಿದೆ ಸುಮಾರಾಗಿ. ಈ ಥರ ಕ್ಲೀನ್ ಮಾಡಬೇಕು. ಸ್ಮೆಲ್ಲು ಸ್ವಲ್ಪನೂ ಇರೋದಿಲ್ಲ, ಅದಕ್ಕೋಸ್ಕರ ಒಂದು 3-4 ಸತಿ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕ್ಲೀನಾಗಿದೆ. ಕ್ಲೀನಾಗಿರೋದು ಸಾಕು. ಇವಾಗ ಒಂದು ಕೆತ್ತಾಕ್ತಾ ಇದ್ದೀನಿ.
ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ. ತುಂಬಾ ಗಟ್ಟಿ ಬಂದಿದೆ ಬೋಟಿ. ಈ ಥರ ಕ್ಲೀನ್ ಮಾಡಬೇಕು. ನೋಡಿ ನೀರಲ್ಲಿ ಈ ಥರ ಸೋರಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.